ಏನಾಯ್ತು? ಆ ಹೆಜ್ಜೆ ಗುರುತುಗಳನ್ನ ನೋಡಿ. ಅಲ್ಲೇನೂ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮೇಘನಾ ಕಥಾಲೋಕ ಗುಬ್ಬಿ ಚಾನಲ್. ಕಳೆದ ಭಾಗದಲ್ಲಿ ಅನ್ವಿತಾ ಕೊಟ್ಟ ಚಾಕ್ಲೇಟ್ ಮಾಯವಾಗಿತ್ತು. ಆದರೆ ಅಲ್ಮೇರಿ ಒಳಗೆ ಗೆಜ್ಜೆ ಸದ್ದು ಹೇಗೆ ಬರ್ತಿತ್ತು? ಆ ಬೀಗವನ್ನು ಯಾರಿಂದಲೂ ತೆರೆಯಲು ಆಗಲಿಲ್ಲ. ಈಗ ಆ ಅತಿಥಿಯ ಕಾಟ ಮತ್ತಷ್ಟು ಜಾಸ್ತಿಯಾಗಿದೆ. ಬನ್ನಿ ನೋಡೋಣ ಭಾಗ 3. ಈಗ ಮನೆಯಲ್ಲಿ ಆ ಅತಿಥಿಯ ಕಾಟ ಜಾಸ್ತಿಯಾಗಿತ್ತು. ಆದರೆ ಅದು ಭಯ ಹುಟ್ಟಿಸುವ ಕಾಟವಾಗಿರಲಿಲ್ಲ, ತುಂಬ ಪ್ರೀತಿಯ ಕಾಟವಾಗಿತ್ತು. ರಘು ಬೆಳಗ್ಗೆ ಆಫೀಸಿಗೆ ಹೋಗಲು ಶರ್ಟ್ ತೆಗೆಯಲು ಹೋದರೆ ಅವನ ಎಲ್ಲ ಶರ್ಟ್ಗಳು ಯಾರೋ ಇಸ್ತ್ರಿ ಮಾಡಿ ಅಚ್ಚುಕಟ್ಟಾಗಿ ಮಡಿಚಿಟ್ಟ ಹಾಗೆ ಇರುತ್ತಿದ್ದವು. ಮಾಲಿನಿಗೆ ಆಶ್ಚರ್ಯ, ನಾನು ಮಾಡಿಲ್ಲವಲ್ಲ ಅಂತ. ಇನ್ನೊಂದು ಕಡೆ ಅನ್ವಿತಾ ಸ್ಕೂಲಿಂದ ಬಂದಾಗ ಅವಳ ಹರಡಿಕೊಂಡಿದ್ದ ಜಡೆ ಯಾರೋ ತುಂಬ ಪ್ರೀತಿಯಿಂದ 2 ಜಡೆ ಹಾಕಿ ರಿಬ್ಬನ್ ಕಟ್ಟಿದ ಹಾಗೆ ಇರುತ್ತಿತ್ತು. ಅಮ್ಮ, ನೀನು ಜಡೆ ಹಾಕಿದ್ಯಾ ಅಂದರೆ ಮಾಲಿನಿ ಇಲ್ಲ ಮಗಳೇ ಅನ್ನುತ್ತಿದ್ದಳು. ಒಂದು ದಿನ ಜೋರಾಗಿ ಮಳೆ ಬಂದಿತು. ಮನೆಯ ನೆಲವೆಲ್ಲ ಸ್ವಲ್ಪ ಸ್ವಲ್ಪ ಒದ್ದೆಯಾಗಿತ್ತು. ಆಗ ಮಾಲಿನಿ ನೋಡಿದಳು, ಹಾಲಲ್ಲಿ ಬಾಗಿಲಿಂದ ನೇರವಾಗಿ ಆ ದೊಡ್ಡ ಅಲ್ಮಾರಿಯೊಳಗೆ ಸಣ್ಣ ಸಣ್ಣ ಒದ್ದೆಯಾದ ಹೆಜ್ಜೆ ಗುರುತುಗಳು. ಅದು ಮಗುವಿನ ಹೆಜ್ಜೆ ಗುರುತುಗಳಲ್ಲ, ದೊಡ್ಡ ಹೆಂಗಸಿನ ಹೆಜ್ಜೆ ಗುರುತುಗಳಾಗಿದ್ದವು. ಸುತ್ತಲೂ ಒಂದು ತಣ್ಣನೆಯ ಗಾಳಿ. ಅವಳು ಹೆದರಿ ರಘುವನ್ನು ಕರೆದಳು. ರೀ, ಇಲ್ಲಿ ಬಂದು ನೋಡಿ, ಹೆಜ್ಜೆ ಗುರುತು. ಆದರೆ ರಘು ಬಂದು ನೋಡಿದಾಗ ಅವನಿಗೆ ಅದು ಕಾಣಿಸಲೇ ಇಲ್ಲ. ನೆಲ ಖಾಲಿ ಖಾಲಿ ಇತ್ತು. ಮಾಲಿನಿ, ನಿನಗೆ ಕೆಲಸದ ಒತ್ತಡದಲ್ಲಿ ಭ್ರಮೆ ಬರ್ತಿದೆ ಅಂದ. ಅಷ್ಟರಲ್ಲಿ ಹಿಂದಿನಿಂದ ಅನ್ವಿತಾ ಬಂದು, ಅಮ್ಮ, ನನಗೂ ಆ ಹೆಜ್ಜೆ ಗುರುತು ಕಾಣಿಸ್ತಿದೆ. ಆ ಆಂಟಿ ದಿನಾ ರಾತ್ರಿ ನನಗೆ ರೂಮ್ಗೆ ಬಂದು ನನ್ನ ತಲೆ ಸವರಿ ಮಲಗು ಮಗಳೇ ಅಂತ ಹೇಳಿ ಹೋಗ್ತಾರೆ ಎಂದಾಗ ರಘುವಿನ ಎದೆ ನಡುಗಿತು. ಅಯ್ಯೋ ಅಯ್ಯೋ ಎಂದು ಅವನು ನಡುಗಿಕೊಂಡನು. ತನ್ನ ಮಗಳಿಗೆ ಏನಾದರೂ ಆಗುತ್ತೋ ಏನೋ ಎಂಬ ಭಯದಲ್ಲಿ ರಘು ತಕ್ಷಣ ಹಳ್ಳಿಯ ಪ್ರಸಿದ್ಧ ತಾಂತ್ರಿಕರಾದ ಶಾಸ್ತ್ರಿಗಳನ್ನು ಕರೆಸಿದ. ಶಾಸ್ತ್ರಿಗಳು ಮನೆಗೆ ಕಾಲಿಟ್ಟ ಕೂಡಲೇ ಹೊಸ್ತಿಲಲ್ಲಿ ನಿಂತು ಬಿಟ್ಟರು. ಅವರ ಮುಖ ಗಾಬರಿವಾಯಿತು. ಆ ಮನೆಯಲ್ಲಿ ತುಂಬ ಭಾರವಾದ ದುಃಖ ಇದೆ, ಒಂದು ತೀರದ ಕಾಯುವಿಕೆ ಇದೆ ಎಂದರು. ಅವರು ನೇರವಾಗಿ ಆ ಅಲ್ಮೇರಿಯ ಬಳಿ ಬಂದರು. ಅಲ್ಮೇರಿಯನ್ನು ಮುಟ್ಟಿದ ಕೂಡಲೇ ತಮ್ಮ ಕೈಯನ್ನು ಶಾಕ್ ಹೊಡೆದಂತಾಯಿತು. ಹಿಂದಕ್ಕೆ ಜೋರಾಗಿ ಎಳೆದುಕೊಂಡರು. ಶಿವ 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 ಶಿವ, ಇದು ಕೇವಲ ಮರದ ಪೆಟ್ಟಿಗೆ ಅಲ್ಲ ಮಗನೇ, ಇದು ಒಂದು ಬಂಧನ, ಒಂದು ತಾಯಿಯ ಆತ್ಮದ ತೀವ್ರವಾದ ಹಂಬಲ. ತನ್ನ ಮಗಳನ್ನು ಬಿಟ್ಟು ಹೋಗಲು ಇಷ್ಟಪಡದ ಪ್ರೀತಿ ಇಲ್ಲಿಯೇ ಕಟ್ಟಿ ಹಾಕಿದೆ. ಅವಳು ಕೆಟ್ಟವಳಲ್ಲ, ಆದರೆ ಅವಳ ಅತಿಯಾದ ಪ್ರೀತಿಯೇ ಈಗ ಶಾಪವಾಗಿದೆ. ಅವಳು ತನ್ನ ಮಗನನ್ನು ಹುಡುಕುತ್ತಿದ್ದಾಳೆ. ಶಾಸ್ತ್ರಿಗಳ ಮಾತು ಕೇಳಿ ಮಾಲಿನಿ ಅಲ್ಲೇ ಕುಸಿದು ಕುಳಿತೇ ಬಿಟ್ಟಳು. ಆ ಅಲ್ಮರಿಯೊಳಗೆ ಇರುವವಳು ಯಾರ ತಾಯಿ? ಅಯ್ಯೋ, ಯಾರ ಮಗಳನ್ನು ಹುಡುಕುತ್ತಿದ್ದಾಳೆ ಆ ತಾಯಿ? ಶಿವನೇ, ಏನಪ್ಪಾ ಇದು ನಮಗೆ? ಆ ತಾಯಿ ಯಾರು? ಆಕೆಯ ಮಗಳಿಗೆ ಏನಾಯಿತು? ಶಾಸ್ತ್ರಿಗಳು ಆ ಅಲ್ಮರಿಯನ್ನು ತೆರೆಯುತ್ತಾರಾ, ಅಥವಾ ಆ ಅಲ್ಮೇರಿ ಒಳಗೆ ಏನಿದೆ? ತಿಳಿಯಲು ಮಿಸ್ ಮಾಡದೆ ನೋಡಿ ಭಾಗ 4. ಶಾಸ್ತ್ರಿಗಳ ಎಚ್ಚರಿಕೆ, ನಾಳೆ ಸಂಜೆ 6 ಗಂಟೆಗೆ ನಿಮ್ಮ ಮೇಘನಾ ಕಥಾಲಕ ಗುಬ್ಬಿ ಚಾನಲ್ನಲ್ಲಿ ಮಾತ್ರ. ದಯವಿಟ್ಟು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನಮಗೆ ಒಂದು ಲೈಕ್ ಕೊಟ್ಟು ಸಹಕರಿಸಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವ ಎಲ್ಲ ಕಥೆಗಳನ್ನು ತಪ್ಪದೆ ನೋಡಿ. ಧನ್ಯವಾದಗಳು.